ಉಳಿತದ ನಾನು ಅಂತ ಒಂದು ದೊಡ್ಡ ಚರ್ಚೆ ಅದ. ಈ ಸಂದರ್ಭ ಈ ನಡಕ ಅನೇಕ ಮತ್ತು ಹೆಸರು ಬರ್ತದೆ. ಕೆ ಎನ್ ರಾಜಚಂದ್ರ ಜೊತೆಗೆ ನಮ್ಮ ಸತೀಶ್ ಜಾರಕಿಹೊಳಿ ಅವ್ರದ್ದು ಬರ್ತಿರ್ತದೆ, ಮತ್ತು ಯಾರ್ದು ಬರ್ತಿರ್ತದೆ. ಹಾಗೆ ಬರ್ತಾವೆ ಹೆಸರುಗಳು ಬರ್ತಾವೆ ಹೋಗ್ತಾವೆ. ಆ ಮತ್ತು ಬೇರೆ. ಆದರೆ ಒಂದು ವ್ಯಕ್ತಿತ್ವವನ್ನು ಇಲ್ಲೇ ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ನಾವು ಡಿ ಕೆ ಶಿವಕುಮಾರ್ ಅವ್ರನ್ನ ಮೀರಿಸಿದಂಥವ್ರು ನಿಲ್ಲಿಸಬೇಕಾಗ್ತದೆ, ಮಾಡಬೇಕಾಗ್ತದೆ ಅನ್ನುವಂಥದ್ದು. ಅದೇ ಕಾಲಕ್ಕೆ ನಮ್ಮ ಪರಮೇಶ್ವರ ಅವರು ಗೃಹ ಮಿನಿಸ್ಟರ್ ಅವರು ಹೌದು ಬದಲಾವಣೆ ಆಗೋದು ಏನು ನಡೆದದ, ಅಧ್ಯಕ್ಷ ಸ್ಥಾನ ಬದಲಾಗೋ ಸಾಧ್ಯತೆ, ಸಂಪುಟ ಪುನರ್ರಚನೆ ಆಗೋದದ, ಅದು ಆಗಲೇಬೇಕಂತದ. ಅನೇಕರು ಅತೃಪ್ತರಿದ್ದಾರೆ, ಇನ್ನೂ ಹಂಗೆ ಮಾತಾಡಿದ್ದಾರೆ. ಮುಂದೆ ಇವರಿಂದ ನಮ್ಮ ದಿನೇಶ್ ಗುಂಡೂರಾಯರು ಇಲ್ಲ ಬದಲಾವಣೆ ಆಗಿದ್ದಾರೆ. ಈಗ 5 ವರ್ಷ ಆಯ್ತು ಚೌಗಡಿಮೆ ಅವರು ಹಾಗೆ ಬದಲಾಗಬೇಕು ಅಂತ ಇದ್ದಾರೆ. ಈಗ ಹೊಸ ಅಧ್ಯಕ್ಷರನ್ನ ಯಾರು ಆರಿಸ್ಬೋದು, ಯಾರನ್ನು ಆಯ್ಕೆ ಮಾಡ್ಬೋದು ಅನ್ನೋದು ಈಗ ಮತ್ತೊಂದು ದೊಡ್ಡ ಸಮಸ್ಯೆ. ಸಂಪುಟ ಪುನರ್ರಚನೆ ಆಗಬೇಕಾಗ್ಯದ, ಕೆಲವೊಂದು ಮಂದಿ ಹೊಸದಾಗಿ ತೊಗೊಳ್ಬೇಕಾಗ್ಯದ, ಹಳೆ ಮಂದಿ ಕೆಲವೊಂದಿಷ್ಟು ವರ್ಕ್ ಮಾಡೋದಂಥವ್ರು ತೆಗಿಬೇಕಾಗ್ಯದ. ಕೆಲವೊಂದಿನ ಹೆಸರು ಹೇಳ್ತಾ ಇರ್ತಾರೆ ತೆಗಿಯೋದಕ್ಕಾಗಿ. ಮಧು ಬಂಗಾರಪ್ಪ ಆಗಿರ್ಬೋದು, ಮತ್ತೊಬ್ಬ ಆಗಿರ್ಬೋದು, ಇವರೆಲ್ಲ ತೆಗಿಯುವಂಥದ್ರಿ ಅಂತಲೇ ಹೇಳ್ತಾ ಇರ್ತಾರೆ. ಮಧು ಬಂಗಾರಪ್ಪ ಒಬ್ಬರಲ್ಲ, ಇನ್ನೊಂದಿಷ್ಟು ಮಂದಿ ಹೆಸರು ಹೇಳ್ತಾರೆ. ಆದ್ರೆ ಈಗ ಬಂದಿದ್ದೇನಪ್ಪ ಅಂತಂದ್ರೆ ಯಾರನ್ನ ಅಧ್ಯಕ್ಷ ಮಾಡೋದು ದೊಡ್ಡ ಪ್ರಶ್ನೆ ರೀ. ಈಗಂತೂ ಬಿ ಜೆ ಪಿ ತನ್ನ ಒಳ ಜಗಳದಿಂದ ನಿಧಾನಕ್ಕೆ ದಿನಕ್ಕೆ ವೀಕ್ ಆಗ್ತಾನೆ ಅನ್ನೋದು, ಅದರಲ್ಲಿ ಏನು ಸಂಶಯ ಇಲ್ಲ. ಈ ಕಾಂಗ್ರೆಸ್ ಇವತ್ತೇನಪ್ಪ ಅಂದ್ರೆ ಹೌದು ಡಿ ಕೆ ಶಿವಕುಮಾರ್ ಅವ್ರನ್ನ ಇವತ್ತು ಅಧ್ಯಕ್ಷ ಸ್ಥಾನ ಇಲ್ಲ ಒಂದೇ ಒಬ್ಬರಿಗೆ ಕೊಡೋಕ್ಕಿಂತಲೂ, ಯಾಕಂದರೆ ಇವತ್ತು ಅವರು ತಮ್ಮ ನೀರಾವರಿ ನೋಡ್ಕೊಳ್ಬೇಕು, ಇನ್ನುಳಿದ ವಿಷಯಗಳು ನೋಡ್ಕೊಳ್ಬೇಕು, ಮ್ಯಾಲ ಅಧ್ಯಕ್ಷ ಹೀಗಾಗಿ ನೀರಾವರಿ ಡೆವಲಪ್ಮೆಂಟಿಂದ ಎಷ್ಟು ಆಗಬೇಕಾಗಿದ್ದು ಕೆಲಸ ಆಗಿಲ್ಲ ಅಂತ ಆರೋಪಗಳು ಇದ್ದಾವೆ. ಅದು ಕೆಲಸ ಮಾಡಲಿಕ್ಕೆ ಆಗ್ತಾಯಿಲ್ಲ ಅಂತೇಳಿ ಅದಕ್ಕೆ ಒಬ್ಬರಿಗೆ ಒಂದು ಪೋಸ್ಟ್ ಕೊಡ್ರಿ ಅನ್ನುವಂಥ ಮಾತು ಕೇಳಿ ಬರ್ಲಿಕ್ಕೆ. ಹಾಗಾದ್ರೆ ಇಲ್ಲೇ ಈ ತಮ್ಮ ಇದ್ದಂಥ ಸಚಿವರಲ್ಲೇ ಯಾರನ್ನೂ ಆಯ್ಕೆ ಮಾಡಬೇಕು. ಅದನ್ನು ಈ ಸಚಿವರಲ್ಲೇ ಯಾರು ತಮ್ಮ ಈ ಒಂದು ಏನಪ್ಪ ವ್ಯಕ್ತಿತ್ವ ಇಟ್ಕೊಂಡು ಜೊತೆಗೆ ಸಚಿವ ಸ್ಥಾನವನ್ನು ಬಿಟ್ಟು ಅಧ್ಯಕ್ಷ ಸ್ಥಾನ ಅಷ್ಟೇ ಮಾಡುವಂಥವ್ರು ಯಾರಿದ್ದಾರಪ್ಪ? ಯಾಕಪ್ಪ ಅಂದರೆ 2028 ಏನಪ್ಪ ಅಂದರೆ ಇದು ಬರ್ತದೆ ನಮ್ಮದು ಅಂತ ಅವ್ರಿಂದ ಎಲ್ಲ ಭರವಸೆ ಅದ. ಅದಕ್ಕೆ ಈಗ ಅಧ್ಯಕ್ಷ ಇದ್ದಂದ್ರೆ ನಮ್ಮ ಮುಂದೆ ಮುಖ್ಯಮಂತ್ರಿ ಆಗುವ ಎಲ್ಲ ಸಾಧ್ಯತೆಗಳು ಇರ್ತಾವೆ ಅಂತೇಳಿ ಒಂದಿಷ್ಟು ಜನರು ತಿಳಿಯಲ್ಲ. ಯಾಕೆ ಈ ಸಲ ಸಿದ್ದರಾಮಯ್ಯ ಇರಲಿಲ್ಲ, ನಮ್ಮ ಡಿ ಕೆ ಶಿವಕುಮಾರ್ ಇದ್ದರು. ಆದ್ರೂ ನೀವು ಚೀಫ್ ಮಿನಿಸ್ಟರ್ ಅಂದ್ರೆ ಈ ಕೆಲವೊಮ್ಮೆ ಎಕ್ಸೆಪ್ಷನ್ಸ್ ರೀ, ದೊಡ್ಡ ವ್ಯಕ್ತಿತ್ವ ಇತ್ತು ಸಿದ್ದರಾಮಯ್ಯದು, ಅದಕ್ಕೆ ಅವ್ರು ಕೊಟ್ಟರು ಅಂತ ಹೇಳ್ಬೋದು ನಾವು. ಆದ್ರೆ ನೆಕ್ಸ್ಟ್ ಹೀಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂದರೆ ಈಗಾಗಲೇ ಏಜ್ ಆದವ್ರಂತ ಸಣ್ಣಗೆ ಮುಂದಿನ 28 ಹೊರಗೆ ಹೋಗ್ತಾರೆ. ಇನ್ನು ಹೊಸ ಹುಡುಗರೊಳಗೆ ಯಾರಿದ್ದಾರಪ್ಪ? ಅಧ್ಯಕ್ಷ ಸ್ಥಾನದ ಸ್ಥಾನದಲ್ಲಿದ್ದು ಇಡೀ ರಾಜ್ಯದ ಪ್ರತಿಯೊಂದ್ರ ಬಗ್ಗೆ ಅಭ್ಯಾಸ ಇರಬೇಕು, ಅಲ್ಲಿ ರಾಜಕಾರಣ